ನಮಸ್ಕಾರ. ಚಿಕ್ಕ ಪಾಪುಗಳಲ್ಲಿ ಹೊಟ್ಟೆ ನೋವು ಎಷ್ಟು ಸಾಮಾನ್ಯ, ಎಷ್ಟು ಬೇಗ ಬರುತ್ತೆ ಒಂದು ಪಾಪುಲಿ? ಪೋಷಕರಲ್ಲಿ ಇದೊಂದು ಆತಂಕ. ಪ್ರತಿ ಸಲ ಚಿಕ್ಕ ಪಾಪು ಹತ್ತಾಗ ಹೊಟ್ಟೆ ನೋವಿಂದ ಅಳ್ತಾ ಇದೆ ಅಂತಾನೆ ಕರ್ಕೊಂಡ್ ಬರ್ತಾರೆ. 99% 99% ಟೈಮು ಹೊಟ್ಟೆ ನೋವಿಂದ ಅಳಲ್ಲ ಮಕ್ಕಳು. ಚಿಕ್ಕ ಮಗು, ಹುಟ್ಟಿರೋ ಮಗು ಹಸಿವಿಗಳತ್ತೆ, ನಿದ್ದೆ ಬರಲಿಲ್ಲ ಅಂದ್ರೆ ಅಳತ್ತೆ, ಉಚ್ಚೆ ಮಾಡಬೇಕು ಅನ್ನಿಸ್ದಾಗ ಅಳತ್ತೆ, ಮಾಡಿದ ಮೇಲೆ ಅಳತ್ತೆ, ಮೋಷನ್ ಮಾಡಬೇಕು ಅಂದಾಗ ಅಳತ್ತೆ, ಮೋಷನ್ ಮಾಡಿದ ಮೇಲೂ ಗಲೀಜಾಯ್ತು ಅಂತ ಅಳತ್ತೆ. 2 ವರ್ಷ ವಯಸ್ಸು ಒಳಗಡೆ ಇನ್ಫೆಂಟೈಲ್ ಕೋಲಿಕ್ ಅಂದ್ರೆ ಹೊಟ್ಟೆ ನೋವು, ನಿಜವಾದ ಹೊಟ್ಟೆ ನೋವು ಬರೋದು 1-2 ಸಲ ಅಷ್ಟೇ. ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಹೊಟ್ಟೆ ನೋವಿನ ಡ್ರಾಪ್ಸ್ 1000. ಒಂಚೂರು ಮಗು ಅಳೋದಿಲ್ಲ ಅಂದ್ರೆ ಹೊಟ್ಟೆಲ್ಲ ಹಿಡಿದು ಔಷಧಿಗಳು ಸಹ ಹಾಕ್ತಾನೆ ಇರ್ತಾರೆ. ಇಲ್ಲ, ಔಷಧಿಗಳು ಬಳಸಬೇಡಿ, ಆದಷ್ಟು ಸಮಾಧಾನ ಮಾಡಿ ಮಕ್ಕಳನ್ನ. ಹೊಟ್ಟೆ ನೋವು ಅನ್ನೋದು ತುಂಬಾ ರೇಟ್ ಆಗ್ಬಿಡುತ್ತೆ. ಈ ಉಚ್ಚೆ ಮಾಡ್ಬೇಕು ಅಂದಾಗ, ಮೋಷನ್ ಮಾಡ್ಬೇಕು ಅಂದಾಗ ಅಳುತ್ತಲ್ಲ ಪಾಪು, ಅದು ಅಳುವುದು ಸಾಮಾನ್ಯ, ಅಳುವುದು. ಅದಕ್ಕೆ ಔಷಧಿ ಕೊಡಬೇಕಾಗಿಲ್ಲ. ಆದಷ್ಟು ಏನಾಗಿರ್ಬೋದು ಅನ್ನೋದು ನೋಡ್ಕೊಳ್ಳಿ, ಸಮಾಧಾನ ಮಾಡಿ ಔಷಧಿಗಳನ್ನ ಮಾತ್ರ ಬಳಸಬೇಕು. ಔಷಧಿಗಳಿರೋದು ಗ್ರೈಪ್ ವಾಟರ್, ಕೋನಿಸ್ತಾನು, ಆಮೇಲೆ ಕೋಲಿಕೈಡ್, ಕೋಲಿನೆಕ್ಸ್, ಯಾವ ಅವಶ್ಯಕತೆ ಇಲ್ಲ. ಪದೇ ಸುಮ್ಮನೆ ದಿವಸಕ್ಕೆ 3 ಸಲ ಪ್ರತಿ ದಿವಸ ಹಾಕಿ ಈ ಔಷಧಿಗಳನ್ನ ಬಳಸಬೇಕು. ಮಕ್ಕಳನ್ನ ಸಮಾಧಾನ ಮಾಡಿ. ತುಂಬಾನೇ ರೇರು ಇನ್ಫೆಂಟೈಲ್ ಕೋಲಿಕ್ ಅಂತ, ಅದು ಬಂದ್ರೆ ಸಿಕ್ಕಾಪಟ್ಟೆ ಹೇಳುತ್ತೆ ಪಾಪು. ಈ ರೂಟೀನ್ ಆಗಿ ಚಿಕ್ಕ ಕಳೋದಕ್ಕೆಲ್ಲ ಹೊಟ್ಟೆ ನೋವು ಅಂತ ಅನ್ಕೋಬೇಡಿ.